ನಾನು ಎಷ್ಟು ಹುಡುಗಿರ ಜೊತೆ ಫಸ್ಟ್ ಡ್ಯಾನ್ಸ್ ಮಾಡೋದು ಅಲ್ಲಿ ಹುಡುಗಿ ಏನಪ್ಪ ಬಂದು ಎಲ್ಲ ಹಿಡ್ಕೊಂಡ್ರು ಅಂತ ಬನ್ನಿ ಗಿಲ್ಲಿಯ ಜೋರ ಚಪ್ಪಾಳೆ ಮುಂದೆ ಅಂತೆ ಸರ್ ಇನ್ನೆಷ್ಟು ಮುಂದೆ ಕಳ್ಸಲ್ಲ ಸರ್ ಗಿಲ್ಲಿ ತುಂಬಾ ಮುಂದೆ ಹೋಗಾಯ್ತು ಬಟ್ ನಿಜವಾಗ್ಲೂ ಒಂದ್ ಮಾತು ಹೇಳಿಬೇಕು ಗಿಲ್ಲಿ ಅಣ್ಣ ಸರ್ ಯಾರು ಪ್ರಾಡಕ್ಟ್ ಓನರು ಪ್ರಾಡಕ್ಟ್ ಓನರ್ ಯಾರಿಗೆ ನೋಡಿ ಖುಷಿ ಆಗೋದಿದೆ ಸಣ್ಣ ಮಕ್ಳಿಂದ ಹೇಳಿದ್ರು ದೊಡ್ಡ ಮಕ್ಳವರೆಗೂ ಎಲ್ಲಾರ್ಗು ಇಷ್ಟ ಆಗೋದು ಬಟ್ ಗಿಲ್ಲಿ ಬಹಳ ಜನ ಹೇಳ್ತಾರೆ ರಾತ್ರೋರಾತ್ರಿ ಬೆಳೆದ್ಬಿಟ್ಟ ಗಿಲ್ಲಿ ರಾತ್ರೋರಾತ್ರಿ ಫೇಮಸ್ ಅಂತ ನಾನು ಹೇಳ್ತೀನಿ ಎಷ್ಟು ವರ್ಷಗಳ ಪರಿಶ್ರಮ ಇವತ್ತು ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಕೊಟ್ಟಿದೆ ಎಷ್ಟು ಖುಷಿ ಆಗ್ತಾ ಇದೆ ಸಖತ್ತು ಈಗ ಅದು ನಮ್ಮ ಬಾಯಿ ಮಾತಲ್ಲಿ ಹೇಳಿಕೆ ಆಗೋಲ್ಲ ಅಣ್ಣ ನನಗೆ ಒಂದೊಂದ್ಸತಿ ಇಷ್ಟು ಜನ ಇಷ್ಟು ಪ್ರೀತಿ ಎಲ್ಲ ನೋಡಿದಾಗ ಯಾವಾಗ್ಲೂ ಅನ್ನಿಸ್ತಾ ಇರ್ತದೆ ಅಯ್ಯೋ ಇಷ್ಟು ಪ್ರೀತಿ ಹೊರಗಾಗದೇ ಇರೋಷ್ಟು ಭಾರ ಇಷ್ಟು ಪ್ರೀತಿ ಕೊಟ್ಟವರಲ್ಲ ಹೆಂಗಪ್ಪ ಇದು ಅಂತ ಎಲ್ಲ ಇವ್ರ ಆಶೀರ್ವಾದ ಕಾರಣ ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ತಂದು ನಿಲ್ಸವ್ರೆ ಅಂದ್ರೆ ಎಲ್ಲ ಕರ್ನಾಟಕ ಜನ ಹಂಪಿ ಉತ್ಸವಕ್ಕೆ ಫಸ್ಟ್ ಬಂದಿರೋದು ದೊಡ್ಡ ವೇದಿಕೆ ಮೇಲೆ ಈ ತರ ವೆಲ್ಕಮ್ ನಮ್ಗೆ ಎಲ್ಲ ಸಖತ್ ಖುಷಿ ಆಯ್ತು ಆಕ್ಚುಲಿ ಮೊನ್ನೆ ಇಂಟರ್ವ್ಯೂ ಎಲ್ಲ ನೋಡ್ತಾ ಇದ್ದೆ ನಮ್ಮ ಶಾಸಕರು ನಮ್ಮ ಜಮೀರ್ ಸರ್ ಹೇಳ್ತಾ ಇದ್ರು ಯಾರು ಬರ್ಬೇಕು ಗೆಲ್ಲಿಗೆ ಬಹಳ ಡಿಮಾಂಡ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು ಅವ್ಳೆಲ್ಲ ಜಾಸ್ತಿ ನಾನು ಇದು ಬಿಗ್ ಬಾಸ್ ಅಲ್ಲಿ ಮೀಟರ್ ಬೇಕು ಮೀಟರ್ ನಿಜವಾಗ್ಲು ಇಷ್ಟು ಪ್ರೀತಿ ಕೊಟ್ಟಿರೋದಾಗ ಈ ಪ್ರೀತಿ ಪ್ರೇಮ ಅಂದಾಗ ಇನ್ನೊಬ್ಬರ ಹೆಸರು ನೆನಪಾಗತ್ತೆ ಯಾರು ತಾವು ಪ್ಲೀಸ್ ಈ ಜೋಡಿ ಎಷ್ಟು ಜನಕ್ಕೆ ಇಷ್ಟಪ್ಪ ಏನ್ ಮಾಡ್ತೀರಾ ಇಷ್ಟ ಆದ್ರೆ ಅವ್ರು ಏನಾದ್ರು ಮಾಡ್ಬೇಕು ಏನ್ ಮಾಡ್ತೀರಾ ಅವಳಿಗಿದಾಗ ಎಲ್ಲ ಹೇಳ್ಬಿಟ್ಟು ಹಬ್ಬಿಸ್ಬಿಟ್ಟು ಅವ್ರೆ ಬಟ್ ಆಕ್ಚುಲಿ ಒಂದ್ ಮಾತು ನಾ ಕೇಳಲೇಬೇಕು ಇಡೀ ವಿಜಯನಗರ ಹಂಪಿ ಜನ ಎಲ್ಲ ಇದೆ ಬಿಗ್ ಬಾಸ್ ಆಚೆ ಕಡೆ ಒಂದು ದೊಡ್ಡ ಬ್ಯಾನರ್ ಇತ್ತು ನಾವು ಗಂಡ್ ಕಡೆ ನಾವು ಹೆಣ್ ಕಡೆ ಅಂತ ಏನಿದು ವಿಷಯ ಹೆಣ್ ಕಡೆ ಯಾರ್ಯಾರಪ್ಪ ಗಂಡ್ ಕಡೆ ಯಾರ್ಯಾರಪ್ಪ ನಾನೇನ್ ಪುರೋಹಿತನ ಹಂಗಾರೆ ನಾನೇ ಮಾತ್ರ ಮುಗಿ ಸಖತ್ತಾಗಿ ಹೋಯ್ತಾನೆ ಸಖತ್ತಾಗವ್ರೆ ಏನಿದು ವಿಷಯ ಏನಿಲ್ಲ ಅಣ್ಣ ಅದು ಪ್ರೀತಿ ಅಷ್ಟೇ ಅಣ್ಣ ನೋಡ್ಬೇಕು ಅಂತ ಆಸೆ ಪಡ್ತೀವಿ ಅಷ್ಟೇ ಒಳ್ಳೆ ಸ್ನೇಹಿತರಾಗಿದ್ದೀವಿ ಅವ್ರು ಪ್ರೀತಿ ಕೊಡ್ತಾರ ಕೊಡ್ಲಿ ಅಣ್ಣ ಅಷ್ಟೇ ಖುಷಿ ಕಾವ್ಯ ಹೇಳಿ ಏನ್ ಹೇಳ್ತೀವಿ ಇದಕ್ಕೆ ಅದೇ ಅವರ ಪ್ರೀತಿಗೆ ನಾವು ಸದಾ ಚಿರುಣಿಯಾಗಿ ಅವ್ರ ಪ್ರೀತಿ ಬಗ್ಗೆ ಹೇಳ್ತಾರೆ ಅವರು ಗೊತ್ತಾಯ್ತಾ ಆ ಪ್ರೀತಿ ಬಗ್ಗೆ ಏನು ಅದೇ ಒಂದು ಒಳ್ಳೆ ಸ್ನೇಹ ಒಂದು ಒಳ್ಳೆ ಗೆಳೆತನ ಅಷ್ಟೇ ಒಂದು ಒಳ್ಳೆ ಗೆಳೆತನದ ಪ್ರೀತಿ ಅಣ್ಣ ಅಷ್ಟೇ ಗೆಳೆತನದ ಪ್ರೀತಿ ಏನಪ್ಪ ಒಟ್ಟಲ್ಲಿ ನೋಡಿ ಹಿಂದೆ ರಾಜರ ಆಸ್ಥಾನ ಇದೆ ಇದಕ್ಕಿಂತ ದೊಡ್ಡ ಚೌಲ್ಟ್ರಿ ಸಿಗಲ್ಲ ಅಂದ್ರೆ ಆತರ ಈ ವೇದಿಕೆ ಅದಕ್ಕಲ್ಲಪ್ಪ ಅಂದ್ರೆ ಹೇಳಿದ್ರು ಚೆನ್ನಾಗಿದೆ ಅದು ನೋಡಕ್ ಖುಷಿ ಆಗುತ್ತೆ ಅಣ್ಣ ಬರುವಾಗ ಅಲ್ಲಿಂದ ಕಾಲಿಟ್ಟು ಬರ್ಬೇಕಾದ್ರೆ ನನ್ಗೊಂಥರ ಫೀಲ್ ಆಯ್ತಿತ್ತು ಮದುವೆಗೆ ಡ್ರೆಸ್ ಹಾಕಿದ್ರೆ ಅವಾಗಲೇ ಬಟ್ ಇಲ್ಲಪ್ಪ ಈ ತರ ವೇದಿಕೆಯಲ್ಲಿ ಒಬ್ರು ರಿಂಗ್ ಹಾಕಿ ಬಹಳ ಅವಸ್ಥೆ ಪಟ್ಟು ಬ್ಯಾಡ ಬಟ್ ನಿಜವಾಗ್ಲು ನೀವಿಬ್ಬರು ನೋಡೋದಕ್ಕೆ ನಾನು ಅದೇ ಹೇಳ್ತಾ ಇದ್ದೇನೆ ಫಸ್ಟ್ ಟೈಮ್ ಹೊಸಪೇಟೆಯಿಂದ ಇಲ್ಲಿವರೆಗೂ ಬರೋದಕ್ಕೆ 3.5 ಗಂಟೆ ಆಯ್ತು ಕಾರಲ್ಲಿ ಜಾಮಲ್ ಸಿಕ್ಕಾಕೊಂಡು ಯಾರು ಬಂದ್ರು ಕಿಟಕಿ ಪಡ ಅಂತ ತಟ್ಬಿಟ್ಟು ಗಿಲ್ಲಿ ಇರ್ಬೇಕು ನೋಡ್ಲಾ ಕಾವು ಇರ್ಬೇಕು ನೋಡ್ಲಾ ಈ ರೇಂಜ್ ಅಲ್ಲಿ ಪ್ರೀತಿ ಸಿಗ್ತಾ ಇದ್ರೆ ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀಯ ಕಾವು ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಬರ್ಲಿ ಆ ಕಡೆಯಿಂದ ನಮಸ್ಕಾರ ಶಿಲ್ಪಿಗಳ ನಾಡು ನೀನ್ ಸೌಂಡ್ ಮಾಡಿದ್ರೆ ಯಾವ್ದೋ ಹುಡುಗಿರಲ್ಲಿ ಎನರ್ಜಿ ಇಲ್ಲ ಅನ್ಸುತ್ತೆ ಈಗ ನಮ್ಮ ಹುಡುಗರು ನಮ್ ಕಡೆ ಎಷ್ಟು ಜನ ಹುಡುಗರ ನಮ್ಮ ಹುಡುಗಿರು ಸೌಂಡ್ ಮಾಡ್ತಾರೆ ಹುಡುಗಿರ ನೀವು ಸೌಂಡ್ ಮಾಡಿ ಯಾರು ಮುಂದೆ ಮುಂದೆ ಹುಡುಗರ ಡೌಟ್ ಅದಲ್ಲ ನಾನು ಒಬ್ಬ ಚಿಕ್ಕ ಹುಡುಗ ಕೂತಾನೆ ಹುಡುಗಿ ಅಂದ್ರು ಅಂತಾನೆ ಹುಡುಗ ಅಂದ್ರು ಅಂತಾನೆ ಅವ್ನು ಮೋಸ್ಟ್ಲಿ ದೊಡ್ಡವನಂದ್ರೆ ಗಿಲ್ಲಿ ಹಾಕ್ಬೋದು ಬಟ್ ಆಕ್ಚುಲಿ ಎಂತ ದಿನ ಬಂದಿರೋ ನೋಡಿ ಇವತ್ತು ಆಕ್ಚುಲಿ ಫೆಬ್ರವರಿ 14 ಏನಿವತ್ತು ಎಲ್ಲಿ ಗುರು ಚಿಂಕ್ ಮಾಡ್ಬೇಡಿ ಕೇಳ ಪ್ರೋಗ್ರಾಮ್ ಇವತ್ತು ಕರೆದು ಕೇಳ 14ನೇ ತಾರೀಕು ಬಂದ ಕೇಳ ಅಲ್ಲ ಆದ್ರೂ 14 ಇರೋ ಬೇರೆ ಹೇಳ್ತಾರೆ ಜನ ಅದು ಅಂತ ಅನ್ಕೊಂಡಿರ್ಬೋದು ಏನಿವೆ ಹೋಗ್ಲಿ ಬಿಡಿ ಆದ್ರೂ ಇಡೀ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಕಷ್ಟಪಟ್ಟರು ಸಾಕಷ್ಟು ಇಷ್ಟಪಟ್ಟರು ಎಲ್ಲ ಒಂದ್ ಕಡೆ ಆದ್ರೆ
ಒಂದ್ ಚಿಕ್ಕ ಹಾಡು ಹೇಳ್ದಾಗ ಇಡೀ ಕರ್ನಾಟಕ ಫೇಮಸ್ ಆಗ್ಬಿಟ್ಟಿದೆ. ಯಾವ್ದಪ್ಪ ಅದು? ಆ ಸಾಂಗ್ ಬೇಕು ಅಂತ ಅಲ್ಲಿಂದ ಅಲ್ಲಿವರೆಗೂ ಕೇಳ್ತಾ ಇದ್ದಾರೆ. ದೊಡವ ದೊಡವದ ಆಸೆ ಕೊಡು ನಮ್ಮಪ್ಪ ರಾಜ ಸಾರ್ಗಾಕೋ ಸೊಪ್ಪು. ನೀವ್ ಮಾಡಿ ತಪ್ಪು. ನಾವಿಬ್ರು ಮಾಡಿ ತಪ್ಪಲ್ಲ. 14ನೇ ತಾರೀಕು ನಾ ಬಂದಿದ್ದ ತಪ್ಪು ಅಂತೀರ. ಒಳ್ಳೆ ಹೇಳಿದ್ಮೇಲೆ ಇಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ಇದೇ ತರ ಪ್ರೀತಿ, ಇದೇ ತರ ವಿಶ್ವಾಸ ಇವರಿಬ್ಬರ ಮೇಲೆ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಇಲ್ಲಿ. ಯಾಕಂದ್ರೆ ಗಿಲ್ಲಿ ನಾನು ಬಹಳ ಹಿಂದಿನ ನೋಡಿದೀನಿ. ಆ ಗಿಲ್ಲಿಗೂ ಈ ಗಿಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ. ಸ್ಟೇ ಹಂಬಲ್, ಇದೇ ತರ ಇಲ್ಲಪ್ಪ. ಅಂಡ್ ಕಾವ್ಯ, ಅಮೇಸಿಂಗ್ ಗ್ರೋತ್. ಇವ್ರಿಬ್ರಿಗೂ ಸಿಕ್ಕಾಪಟ್ಟೆ ಜ್ವರ ಬಲಿ ಚಪ್ಪಾಳೆ. ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಇವರಿಬ್ಬರು ಎಷ್ಟು ಇಷ್ಟಪಡ್ತೀವಿ ಅಂತ ಆ ಕಡೆಯಿಂದ ಹೇಳ್ಬಿಡಿ. ವಿ ಲವ್ ಯು ಅಂತ ಹೇಳ್ಬಿಡಿ ನೋಡ ಒಂದ್ಸಲಿ. ಎಲ್ಲರೂ ಮೊಬೈಲ್ ಎತ್ಬಿಟ್ಟು ಟಾರ್ಚ್ ಬಿಟ್ಬಿಟ್ಟು ಹೇಳಿ ನೋಡೋಣ. ಎಲ್ಲರೂ ಮೊಬೈಲ್ ಎತ್ತಿ. ಎಲ್ಲ 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 ಮೊಬೈಲ್ ಏನೆಲ್ಲ ಮೊದಲು ಕೈಲಿ ಹಿಡ್ಕೊಂಡಿರ್ತಾರೆ ಅನ್ಸುತ್ತೆ. ಎಲ್ಲರೂ 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 ಹಲೋ, ವಿ ಲವ್ ಯು. ಈ ಕಡೆಯಿಂದ ಐ ಲವ್ ಯು ಟು ಅಂತ ಹೇಳ್ಬೋದು. ವಿ ಲವ್ ಯು ಟು. ಆಯ್ತು, ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್. ಇವತ್ತು ವ್ಯಾಲೆಂಟೈನ್ಸ್. ಚೈತ್ರ ಅವರು ನೀವ್ ಯಾವಾಗ ಬಂದ್ರಿ? ನಾವು ಅವಾಗಲೇ ಬಂದ್ವಲ್ಲ. ಚೈತ್ರ ಅವರು ಅವರೆಲ್ಲ ಯಾವ ಕಾರ್ಯಕ್ರಮ ನಡೆಯುತ್ತೆ? ನಾವಾರು ಇಲ್ಲಿ ಏನ್ ನನ್ ಫಾಲೋ ಮಾಡ್ತಿದ್ರಿ ಹೆಂಗ್ರಿ ನೀವು? ನಾನು ಕ್ಯೂಟ್ ಸೋ ಕ್ಯೂಟ್. ಈಗ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ? ನೀರು ವ್ಯಾಲೆಂಟೈನ್ಸ್ ಡೇ ಅಂದ ತಕ್ಷಣ ಯಾವ ಕಲರ್ ಜ್ಞಾಪಕ ಬರುತ್ತೆ? ರೆಡ್. ಹುಡುಗರು ಯಾವಾಗ್ಲೂ ಪೀಸ್ಫುಲ್ ಆಗಿರ್ತಾರೆ, ಅದು ವೈಟ್. ಕರೆಕ್ಟಾ? ಈಗ ನೀವ್ ಎಲ್ಲರ ಹತ್ರ ಐ ಲವ್ ಯು ಅಂತ ಹೇಳ್ಸಿದ್ರಿ. ಈಗ ಗಿಲ್ಲಿಗೆ ಕೇಸರಿ ಕಲರ್ ಹಾಕ ಬಂದಿದ್ರಲ್ಲ, ಇದೇ ನೀವು ಬ್ಲೂ ಹಾಕಿದೀರಾ? ಏನಿದು? ಆಕಾಶದಷ್ಟು ವಿಶಾಲ. ಇರಿ, ನಾವು ಆಂಕರ್ಸ್. ಇವಾಗ ನೀವು ಗೆಸ್ಟ್ ಆಯ್ತಾ? ಈಗ ನಿಮ್ಗೊಂದು ಟಾಸ್ಕ್. ನೀವು ಐ ಲವ್ ಯು ಅನ್ಬೇಕು. ಯಾರಿಗ್ ಬೇಕಾ ಹೇಳ್ಬೋದು. ಯಾರಿಗೆ ಹೇಳ್ತೀರಾ? ಯಾರಿಗೆ? ನಾನು ಯಾರಿಗೆ? ಯಾರು ಒಬ್ರಿಗಿಬ್ರಿಗೆ ಹೇಳ್ತಪ್ಪ ಹುಡುಗ ಹಂಪಿ ಜನತೆಗೆ ಹೇಳ್ಬೇಕು ಐ ಲವ್ ಯು. ಈಗ ನೀವಿಬ್ರು ಇಲ್ಲಿ ಬಂದಿರೋದು ನಮಗೆ ಬಹಳ ಬಹಳ ಹೆಮ್ಮೆ ಆಗ್ತಿದೆ. ಅದಕ್ಕೆ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ನಮ್ಮ DC ಮೇಡಮ್ ಕವಿತಾ ಮಣಿಕೇರಿ ಮೇಡಮ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬಂದಿರುವಂತಹ ಮುದ್ದು ಜೋಡಿ, ನಮ್ಮ ಬಿಗ್ ಬಾಸ್ ಜೋಡಿಗೆ ಒಂದು ಗೌರವವನ್ನ ನೀಡಬೇಕು. ಮೇಡಮ್ ದಯವಿಟ್ಟು ಸ್ಟೇಜ್ ಮೇಲೆ ಒಂದು ಗೌರವ ನೀಡಕ ಏನ ಡೈಲಾಗ ಅದೇ ಎಲ್ಲೋದ್ರು ಹೇಳ್ತಾ ಇರ್ತೀನಲ್ಲ. ಒಲಿಶ ಗಿಲ್ಲಿ ಇನ್ನೊಂಚೂರು ಮುಂದೆ. ಏನ್ ಬೇಕಪ್ಪ? ಡಮಲ್ ಡಿಮಿಲ್ ಡಕ್ಕ. ಏನ್ ಬೇಕು? ಡಮಲ್ ಡಿಮಿಲ್ ಡಕ್ಕ. ಏನ್ ಬೇಕು? ಡಮಲ್ ಡಿಮಿಲ್ ಡಕ್ಕ ಅಂತ. ಡಮಲ್ ಡುಮಿಲ್ ಡಕ್ಕ. ನಾನು ಗೆದ್ದಿದ್ದು ಪಕ್ಕ, ನೀವು ಗೆಲ್ಸಿದ್ದು ಪಕ್ಕ. ಎಲ್ಲ ನಿಮ್ಮ ಆಶೀರ್ವಾದ ಅಷ್ಟೇ. ಅದೇ ಡೈಲಾಗ್ ಹೇಳಿದಾಗ ನಾನು ಎಲ್ಲ ಕಡೆನೂ ಹೇಳ್ತೀನಲ್ಲ, ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆ ಇಟ್ಕೊಂಡು ಕಟಾಯಿಸ್ಬೇಕು. ಖುಷಿ ಆಯ್ತಾ? ಸೂಪರ್.